ರಕ್ಷಿತಾ ಅವರು ಅಂದ್ರೆ ಕಿಚ್ಚ ಸುದೀಪ್ ಸರ್ ಒಂದ್ಸಲ ಬುದ್ಧಿ ಹೇಳೋವರೆಗೂ ಒಂಥರ ಇದ್ದಿದ್ದು, ಆಮೇಲೆ ಕಿಚ್ಚನ ಚಪ್ಪಾಳೆ ಸಿಕ್ಕೋ ಆ ವಾರ ಏನಿದೆ ಅವ್ರು ಇನ್ನೊಂಥರ ರಕ್ಷಿತಾ ಕಾಣಿಸಿದ್ರು. ಅದಾದ ನಂತರದಲ್ಲಿ ಇವಾಗ ಇನ್ನೊಂಥರ ರಕ್ಷಿತಾ ಕಾಣಿಸ್ತಾ ಇದಾರೆ. ಅಂದ್ರೆ ರಕ್ಷಿತಾನ ನಾವು ಹೀಗೆ ಅಂತ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ, ವೀಕ್ಷಕರಾಗಿ ಚೇಂಜ್ ಆಗ್ತಾನೆ ಇದಾರೆ. ಬಹುಶಃ ಹೌದು, ಮನೆಯಲ್ಲಿ ಇದ್ದಾಗ ನಾವುಗಳು ಹಂಗೆ ಕಾಣ್ಬೋದೇನೋ. ಅಂದ್ರೆ ಅಲ್ಲಿ ಸಿಚುವೇಶನ್ ನಮ್ಮನ್ನ ಚೇಂಜ್ ಮಾಡಿಸ್ತಾ ಇರುತ್ತೆ. ಬೇರೆಯವ್ರ ವಿಚಾರದಲ್ಲಿ ಅದಾದ್ರೆ ರಕ್ಷಿತಾ ಹೇಗೆ ಅಂದ್ರೆ ಅವಳಿಗೆ ಏನಾಯ್ತು, ನಾವು ಅವಳನ್ನ ಒಂದ್ ಸ್ವಲ್ಪ ನಾವಿಬ್ರು ತಪ್ಪು ಮಾಡಿದ್ದಕ್ಕೆ, ಅದೇ ವಿಲನ್ ಇದ್ರೇನೆ ಹೀರೋಯಿನ್ ಅಥವಾ ಹೀರೋ ಇರೋಕ್ ಸಾಧ್ಯ. ನಾನು ಅದನ್ನ ಅವಳಿಗೆ ಮುಖಕ್ಕೆ ಹೇಳ್ತಾ ಇದ್ದೆ, ನಮ್ಮಿಂದಾನೇ ನೀನ್ ಹೈಪ್ ಆಗಿದ್ಬಿಡು ಹಂಗೆ ಹಿಂಗೆ. ಅವಳು ಅದನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ಲು, ಸಿಂಪತಿ ಬಂತು, ಇವರಿಬ್ರು ಅವಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅಲ್ಲಿಂದ ಶುರುವಾಗಿದ್ದು. ಅದಾದ್ಮೇಲೆ ಸುದ್ದಿ ಅವರು ಕೂಡ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರು, ಅವಳು ನೋಡಿ ಅವಳ್ದ ಅದೃಷ್ಟ, ಅಲ್ಲೂ ಕೂಡ ಅವಳಿಗೊಂದು ಹೈಪ್ ಸಿಕ್ತು. ಅದಾದ್ಮೇಲೆ ಅವರು ಸ್ವಲ್ಪ ಓವರ್ ಆಗಿ ಆಡಕ್ ಶುರು ಮಾಡಿದ್ರು. ಈ ಮನೇಲಿ ವೀಕೆಂಡ್ ಅಂದ್ರೆ ಬೈಯದ್ ಇವ್ರಿಗೆನೆ, ನನ್ಗೆ ಅಶ್ವಿನಿ ಅವ್ರಿಗೆ, ಸುದಿ ಹಿಂಗೆ ನಮ್ ಗ್ಯಾಂಗಿಗೆ ಬೈತಾರೆ, ನಾವೆಲ್ಲ ಒಳ್ಳೆಯವರು ಅನ್ನೋದು ಆ ಓವರ್ ಕಾನ್ಫಿಡೆನ್ಸ್ ಶುರು ಆಗೋಯ್ತು ಅವಳಿಗೆ. ಸೊ ಒಂಥರ ತುಂಬಾ ಹಾರಾಡ್ತಾ ಇದ್ಲು. ಆ ಹಾರಾಡೋ ಬರದಲ್ಲೇ ಅದೇ ನಾಮಿನೇಟೆಡ್ ಟೀಮ್ ಇದ್ದಾಗ ಟಾಸ್ಕ್ ಅಂತ ಬಂತು. ನನಗೆ ಅಷ್ಟು ದಿವಸ ಅವಳ ಮೇಲೆ ನನ್ಗೆ ಯಾವುದೇ ಅಭಿಪ್ರಾಯ ಇರಲಿಲ್ಲ, ಅವಳು ಹಂಗೆ ಆಡ್ತಾಳೆ ಅಂತೆಲ್ಲ ಧ್ರುವ ಅಂತ ಹೇಳಿದ್ರು ನನಗೆ ಅನ್ಸಿರ್ಲಿಲ್ಲ. ಬಟ್ ನಾಮಿನೇಟೆಡ್ ಟೀಮಲ್ಲಿ ಟಾಸ್ಕ್ ಅಂತ ಬಂದಾಗ ಅವಾಗ ನನಗೆ ತುಂಬಾ ಸಿಟ್ಟಂದ್ರೆ ಸಿಕ್ಕಾಬಟ್ಟೆ ಸಿಟ್ಟು ಬಂದಿದ್ದು ನನ್ಗೆ ಅವಳ ಮೇಲೆ. ಅವಾಗಲೇ ನಾವೆಲ್ಲ ಅಭಿನ ನಾಮಿನೇಟ್ ಮಾಡೋಣ ಅಂದಾಗ ಅವಳು ರಘುವರ್ನ ಮಾಡೋಣ ಅಂತ ಹಠ ಹಿಡಿದು ಅವಳದೇ ಸಾಧಿಸಿದ್ಲು. ಮತ್ತು ಅದೆಲ್ಲ ಪ್ರೀ ಪ್ಲ್ಯಾಂಡ್ ಅವಳದು ಮತ್ತೆ ಗಿಲ್ಲಿದು. ಅದು ಏನೋ ಹೇಳಿದ್ರಲ್ಲ, ಯಾರನ್ನೋ ಸ್ಲೀಪರ್ ಕೋಚ, ಏನೋ ಸ್ಲೀಪರ್ ಸೆಲ್ ಅಂತ ಹೇಳಿ ಅವಳನ್ನ ಬಿಟ್ಟಿದ್ದಾಗ ಇಲ್ಲಿ ಹಿಂಗೆ ಮಾಡು ಹಂಗೆ ಮಾಡು ಕೊಡು ಅಂತ. ಸೊ ಅಲ್ಲಿ ನನಗೆ ತುಂಬ ಕೋಪ ಬಂದಿದ್ದು ರಕ್ಷಿತಾ ಮೇಲೆ. ಸೊ ಆಮೇಲೆ ಅಲ್ಲಿ ಅವಳು ತುಂಬ ಓವರಾಗಿ ಆಡಿದ್ದಕ್ಕೆ ವೀಕೆಂಡಲ್ಲಿ ಸರ್ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಆಮೇಲೆ ಸ್ವಲ್ಪ ಬದಲಾಗಿ ಆಟ ಆಡ್ತಾ ಇದ್ದು. ನಾನೇ ಅವಳಿಗೆ ಅವಾಗ ಉತ್ತಮ ಕೊಟ್ಟಿದ್ದೆ, ಸರ್ ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟರು.